ನಾನು ನಮ್ಮ ಟಿ.ಬಿ. ಜಯಚಂದ್ರ ಮತ್ತು ಬೋಸರಾಜ್ ಅವರು ನಮ್ಮ ರಾಜ್ಯದ ಹಿರಿಯ ಅಧಿಕಾರಿಗಳು ನಮ್ಮ ACS ಅರ್ಬನ್ ಡೆವಲಪ್ಮೆಂಟು ನಾವೆಲ್ಲ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೆವು ನಾಯ್ಡು ಅವ್ರನ್ನ. ಭಾಳ ಪ್ರಮುಖವಾದಂಥ ವಿಚಾರ, ಬೆಂಗಳೂರಿಗೆ ಗ್ರೋತ್ ಆಗಬೇಕಾಗಿದೆ, ಭಾಳ ಟ್ರಾಫಿಕ್ ವಿಚಾರ ಆಗಿದೆ. ಎಲ್ಲ ಹೊರಗಡೆ ಜಾಸ್ತಿ ಲೇಔಟ್ಗಳು ಬೆಳೀತಾ ಇದೆ. ಸೊ ಎಲ್ಲಿ ವೆಹಿಕಲ್ ಲೇಔಟ್ಗಳು ಬೆಳೀತಾ ಇದೆಯೋ ಅಲ್ಲೆಲ್ಲ ನಂಬರ್ಸ್ ಆಫ್ ವೆಹಿಕಲ್ಸು ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಅದೊಂದು ನಮಗೊಂದು ಟ್ರಾಫಿಕ್ ಸ್ಟಡಿಲಿ BDA ಲೇಔಟ್ ಇರ್ಬೋದು, ಪ್ರೈವೇಟ್ ಲೇಔಟ್ ಇರ್ಬೋದು, ಅದರಿಂದ ಜಾಸ್ತಿ ವೆಹಿಕಲ್ ಒಂದೇ ಸತಿ ಸಿಟಿ ಒಳಗಡೆ ಬರೋಂಥದ್ದು ಎಲ್ಲ ನಮಗೆ ಅರ್ಥ ಆಗ್ತಾ ಇದೆ. ಬೆಂಗಳೂರು ಸಿಟಿಲಿ ಹೈ ರೈಸು ಹೋಗೋದು ಸ್ವಲ್ಪ ಭಾಳ ಕಡಿಮೆ ಆಗ್ತಾ ಇದೆ. ರೋಡ್ನ ನಾವು ಜಾಸ್ತಿ ಹೊಡೆಯೋಕ್ಕೂ ಆಗ್ತಾ ಇಲ್ಲ. ಒಂದು ಕಡೆ HAL ಏರ್ಪೋರ್ಟು, ಒಂದು ಕಡೆ ನಮ್ಮ ಕೆಂಪೇಗೌಡ ಏರ್ಪೋರ್ಟು, ಇನ್ನೊಂದು ಕಡೆ ಜಕ್ಕೂರು ಏರ್ಪೋರ್ಟು, ಇನ್ನೊಂದು ಕಡೆ ನಮ್ಮ ಏರ್ಫೋರ್ಸ್ ಏರ್ಪೋರ್ಟು ಏನು ಯಲಹಂಕ ಇದೆ. ಅಲ್ಲಿ ಹೈ ರೈಸು ಅಕ್ಕಪಕ್ಕದಲ್ಲಿ ಕಿಲೋಮೀಟರ್ ಗಟ್ಟಲೆ ಮಾಡೋಕ್ಕಾಗ್ತಾ ಇಲ್ಲ. ನಾನು ಸ್ಕೈ ಡೆಕ್ ಮಾಡಬೇಕು ಅಂತೇಳಿ ಕರೆದು ಸುಮಾರು ಎರಡು ವರ್ಷದಿಂದ ಭಾಳ ದೊಡ್ಡ ಪ್ರಯತ್ನ ಮಾಡಿ ಕೊನೆಗೆ ಅಲ್ಲಿ ಕೆಂಪೇಗೌಡ ಲೇಔಟ್ಗೆ ಎತ್ಕೊಂಡೋಗಿ ಹಾಕೋಬೇಕಾದ ಪರಿಸ್ಥಿತಿ ಬಂತು. ಈಗ 20 ಕಿಲೋಮೀಟರ್ವರೆಗೂ ನೀವೇನು ಮಾಡೋಕ್ಕಾಗಲ್ಲ ಅಂತೇಳಿ HAL ಅವರು ರಿಸ್ಟ್ರಿಕ್ಷನ್ ಮಾಡಿದ್ರು. ನಮಗೆ NGF ಜಾಗದಲ್ಲಿ ಜಾಗ ಚೆನ್ನಾಗಿತ್ತು, ಪಕ್ಕದಲ್ಲಿ ಒಳ್ಳೆ ಮೆಟ್ರೋನೂ ಇತ್ತು. ನಮಗೆ ಇನ್ನೊಂದು 3-4 ಜಾಗನೂ ಯೋಚನೆ ಮಾಡಿದೆ ನಾವು. ಸೊ ಆಗಲಿಲ್ಲ. ಅಲ್ಲಿ ನಮ್ಮ ಎಲ್ಲ MLAಗಳೆಲ್ಲ, ಸಿಟಿ MLAs ಎಲ್ಲ ಸೋಂಪುರ್ ಸರ್ಕಲ್ ಹೇಳಿದರು. ಅಲ್ಲಿ ಮೆಟ್ರೋ ಹತ್ರ ಇಲ್ಲ, ಸ್ವಲ್ಪ ದೂರ ಇದೆ ಮೆಟ್ರೋ. ಅದು ಸ್ವಲ್ಪ ಕಿವರು ನಮಗೆ ನೈಸ್ ಅವರು ನಮಗೆ ಸಹಕಾರ ಕೊಡಲಿಲ್ಲ. ಸೊ ನೈಸ್ ಅವ್ರದ್ದು ಏನು ಮಾಡಬೇಕು ಅಂತ ನಾವು ಮುಂದಕ್ಕೆ ತೀರ್ಮಾನ ಮಾಡ್ತೀವಿ. ಅವ್ರು ನಮಗೆ ಒಂದು NOC ಕೊಡೋಕ್ಕೂ ಮುಂದೆ ಬರಲಿಲ್ಲ. ಸೊ ನೈಸ್ನ ಏನು ಮಾಡಬೇಕು ಅಂತ ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ. ಅವ್ರಿಗೆ ತಕ್ಕ ಉತ್ತರ ಕೊಡಲೇಬೇಕಾಗ್ತದೆ, ವಿಧಿ ಇಲ್ಲ. ಗೌರ್ಮೆಂಟ್ಗೆ ಯಾವ ಕೋಪ್ರೇಟ್ ಮಾಡಿಲ್ಲ. ಗೌರ್ಮೆಂಟು ನಾವು ಡ್ಯೂಟಿ ನಾವು ಮಾಡಬೇಕಾಗ್ತದೆ, ಅದನ್ನು ಯಾವ ರೀತಿ ಅಂತ. ಅದಕ್ಕೆ ನಾನೀಗ ತುಂಬ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಈಗ ನಮ್ಮ ಏನು ಮಿನಿಸ್ಟ್ರನ್ನ ಏನು ಭೇಟಿ ಮಾಡಿದೆ ಅಂತಂದರೆ, ನಮಗೆ ಸಿವಿಲ್ ಏವಿಯೇಷನಿಂದ ಮತ್ತು HALನಿಂದ ನಮಗೆ ಹೈಟ್ ರೆಸ್ಟ್ರಿಕ್ಷನ್ನು ಮತ್ತು ಎಲ್ಲ ಡಿಫೆನ್ಸ್ ಪ್ರಾಪರ್ಟಿಗಳ ಪಕ್ಕ ಡೆವಲಪ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಎದುರುಗಡೆನೇ ಎಲ್ಲ ಪ್ರಾಪರ್ಟಿಗಳಿದೆ, ಡಿಫೆನ್ಸ್ ಪ್ರಾಪರ್ಟಿ ಎದುರುಗಡೆ. ಈಗ ಜಕ್ಕೂರು ಇರ್ಬೋದು, ಇಲ್ಲಿ ಪಕ್ಕದಲ್ಲಿ ನಮ್ಮ ಯಲಹಂಕ ಹತ್ರ ಇರ್ಬೋದು, ಏರ್ಪೋರ್ಟ್ ಪಕ್ಕ ಇರ್ಬೋದು, HAL ಏರ್ಪೋರ್ಟ್ ಇರ್ಬೋದು, ಎಲ್ಲ ಕೂಡ ಭಾಳ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ದಾರೆ. ಅದೇ ಹೈದ್ರಾಬಾದಲ್ಲಿರ್ಬೋದು, ಮುಂಬೈಲಿರ್ಬೋದು, ಬೇರೆ ಬೇರೆ ಕಡೆ ಅಲ್ಲಿ ಆ ಲಿಮಿಟೇಷನ್ಸ್ ಕಡಿಮೆ ಇದೆ. ಸೊ ರಾಜ್ಯದ ಬೇರೆ ಅನೇಕ ರಾಜ್ಯಗಳ ಯಾವ ರಿಸ್ಟ್ರಿಕ್ಷನ್ಸ್ ಇದೆ ಅದೇ ರಿಸ್ಟ್ರಿಕ್ಷನ್ಸು ಕರ್ನಾಟಕಕ್ಕೂ ಕೂಡ ಅಳವಡಿಸಬೇಕು. ನೀವು ಹೈಟ್ ಪರ್ಮಿಟ್ ಮಾಡಬೇಕು. ಈಗ ಪ್ರೀಮಿಯಂ FIR ತೆಗೆದುಕೊಂಡು ಬಂದಿದ್ದೀವಿ. ಅವರು ದುಡ್ಡು ಕೊಡ್ತೀವಿ ಅಂತ ಅಂದ್ರೂ, ಪ್ರೀಮಿಯಂ FIR ತೊಗೊಳ್ತೀವಿ ಅಂತ ಅಂದ್ರೂ ಕೂಡ ನಾವು ಅದನ್ನು ಅವರು ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸರ್ಕಾರಕ್ಕೂ ಹಣ ಸಿಗ್ತಾ ಇಲ್ಲ. ಅನೇಕ ಡೆವಲಪ್ಮೆಂಟ್ ನಾವು ತಗೋಬೇಕಾದ್ರೆ ಜನ ಪ್ರೀಮಿಯಂ FIRನ ತಗೋಬೇಕು, TDR ತಗೋಬೇಕು. 0.6ವರೆಗೂ ನಾವು ಅಲೋ ಮಾಡಿದ್ದೀವಿ. ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಹೇಳ್ತಾರೆ FIRನ ಕಡಿಮೆ ಮಾಡಿಬಿಟ್ಟು ಪ್ರೀಮಿಯಂ FIR ಜಾಸ್ತಿ ಮಾಡಿ ಅಂತ ನಮಗೆ ಒಂದು ಡೈರೆಕ್ಷನ್ಸ್ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಅನೇಕ ತೀರ್ಮಾನವನ್ನು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನಾನು ಇವತ್ತು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೆ ಭೇಟಿ ಮಾಡಿದ್ದೀನಿ. ಅವರು ಡಿಫೆನ್ಸ್ ಮಿನಿಸ್ಟರ್ ಹತ್ರ ಕೂಡ, ಅವರು ಡಿಫೆನ್ಸ್ ಸೆಕ್ರೆಟರಿ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮೀಟಿಂಗ್ ಮಾಡೋಕ್ಕೆ ಹೇಳಿದ್ದಾರೆ. ನಮ್ಮ ಆಫೀಸರ್ಸು ಈಗಾಗಲೇ ಬೆಂಗಳೂರಿನ HAL ಸಂಬಂಧಪಟ್ಟಂತೆ ಕೆಲವು ಆಫೀಸರ್ಸ್ ಹತ್ರ ಕರೆದು ಮೀಟಿಂಗ್ ಮಾಡಿದ್ದಾರೆ. ಆ ಲೆವೆಲಲ್ಲಿ ಅವರೇನು ತೀರ್ಮಾನ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ.
ಬಟ್ ರೂಲಲ್ಲಿ ಆ್ಯಕ್ಟಲ್ಲಿ ನಮ್ಮಲ್ಲೇ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ಅವರು ಸ್ಪೆಷಲಾಗಿ ಮಾಡ್ಕೊಂಡಿದ್ದಾರೆ, ಮಾಡೋಕ್ಕೆ ಅವಕಾಶ ಇಲ್ಲ, ಆದರೂ ಅವ್ರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಅವ್ರು ಧೈರ್ಯವಾದ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಕೂಡ ಸದ್ಯದಲ್ಲೇ ನಾನು ಬಂದು ಭೇಟಿ ಮಾಡ್ತೀನಿ. ಈಗ ಅವರ ಇಂಟರ್ನಲ್ ಆಫೀಸರ್ಸು, ನಮ್ಮ ಆಫೀಸರ್ಸು, ಅವ್ರ ಆಫೀಸರ್ಸು ಎಲ್ಲ ಡಿಫೆನ್ಸು, ಏರ್ಪೋರ್ಟ್ ಅಥಾರಿಟಿ ಅವರೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ವಿಚಾರ ಚರ್ಚೆ ಮಾಡಿದ್ದೀವಿ. ಸೊ ಅವರು ನಮಗೆ ಸ್ಪಂದಿಸಿದ್ದಾರೆ. ನಾವು ಲುಕ್ಅಟ್ ಮಾಡ್ತೀವಿ, ಬೆಂಗಳೂರು ಗ್ರೋತು, ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನು ಗೈಡ್ಲೈನ್ಸ್ ಇದೆ ಅದನ್ನು ಕೂಡ ಅವರೊಂದು ಎಕ್ಸಾಮಿನ್ ಮಾಡ್ತಾಯಿದ್ದಾರೆ. ಹೊರಗಡೆ ದೇಶಗಳಲ್ಲಿ ಯಾವ ರೀತಿ ಇದೆ, ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಏನೇನಿದೆ ಅದೆಲ್ಲ ಕೂಡ ನಾವು ಎಕ್ಸಾಮಿನ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಈಗಾಗಲೇ ಅವರೊಂದು ಸ್ಟಡಿ ರಿಪೋರ್ಟ್ ಕೂಡ ಅವ್ರು ಮಾಡಿಸ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಮಾಡ್ತಾ ಇದ್ದಾರೆ, ನಮ್ಮ ಇಂಡಿಯಾದು ಮಾಡ್ತಾ ಇದ್ದಾರೆ. ಅದನ್ನು ಅವ್ರು ತಿಳಿಸಿದ್ದಾರೆ. ಸೊ ನನಗೆ ಸದ್ಯದಲ್ಲೇ ಇನ್ನೊಂದು ವಾರದಲ್ಲೇ ಮೀಟಿಂಗ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಆಫೀಸರ್ಸು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳಿದ್ದಾರೆ. ನಮ್ಮ ACS ಕೂಡ ಬಂದಿದ್ದರು, ಕರ್ನಾಟಕ ಭವನದಿಂದ ಆಫೀಸರ್ಸು ಕೂಡ ಬಂದಿದ್ದರು. ನಾವು ನಮ್ಮ ಡೆಲ್ಲಿ ರೆಪ್ರೆಸೆಂಟೇಟಿವ್ ನಮ್ಮ ಬೋಸ್ರಾಜ್ ಎಲ್ಲ ಕೂಡ ಜೊತೆಲಿ ಹೋಗಿದ್ದು. ಕುಮಾರ್ ನಾಯಕ್ MP ಬಂದಿದ್ದರು. ಸೊ ಇದು ಒಂದು ಬೆಂಗಳೂರ ಬೆಳವಣಿಗೆ ಬಗ್ಗೆ ನಾವು ಚಿಂತೆ ಮಾಡ್ತಾಯಿದ್ದೀವಿ. ಸ್ಪೇಸ್ನ ಯೂಸ್ ಮಾಡಿ, ಯಾಕೆಂದರೆ ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಬರ್ತಾ ಇದೆ. ಸುತ್ತಲೂ ಪಾಪ ಸುಮಾರು ಜನ ಜಮೀನು ಕಳ್ಕೊಂಡಿದ್ದಾರೆ. ಅವ್ರವ್ರ ಆಸ್ತಿ ಪಕ್ಕ ಅವ್ರವ್ರು ಲೋಡ್ ಮಾಡ್ಕೊಳ್ಳೋಕ್ಕೆ, ಕಟ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು. ಅಲ್ಲಿ ಹೈಟ್ಗೆ ಸಿಗಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಎಲ್ಲಿಂದ ನಮ್ಮ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಿಂದ ಹೊಸಕೋಟೆವರೆಗೂ ಕೂಡ ಒಂದು ಕಡೆ, ಇನ್ನೊಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಗೇರಿವರೆಗೂ ಆ ರೋಡ್ ಏನು ವಿಡ್ತಾಗ್ತಾ ಇದೆ ಅದಕ್ಕೂ ಕೂಡ ಮುಂದೆ ಗಮನದಲ್ಲಿಟ್ಕೊಂಡು ನಾವು ಕೆಲಸ ಮಾಡಬೇಕು. ಆಮೇಲೆ ಎರಡನೇ ಏರ್ಪೋರ್ಟ್ಗೂ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರದ್ದು ಒಪಿನಿಯನ್ ಕಳಿಸಿದ್ದಾರೆ, ನೀವೇ ಸೆಲೆಕ್ಟ್ ಮಾಡಿ ಕಳಿಸ್ಕೊಡಿ ಅಂತ. ಸೊ ಅದನ್ನು ನಮ್ಮ ಸರ್ಕಾರ ಕೂತ್ಕೊಂಡು ಅದನ್ನು ಏನದು ಸಾಧಕಗಳನ್ನ ಚರ್ಚೆ ಮಾಡಿಕೊಂಡು 2-3 ಆಪ್ಷನ್ಸು ಕೊಟ್ಟಿದ್ದೀವಿ ಅಂತ ಅವರು ಹೇಳಿದ್ದಾರೆ. ನಾನು ಹೋದ್ಮೇಲೆ ಅದನ್ನು ಏನು ಕಳಿಸಿದ್ದಾರೆ ಅಂತ ನಾನು ನಮ್ಮ ಮಿನಿಸ್ಟರ್ಸ್ ಹತ್ರ ಮಾತಾಡಿ ವಿಲ್ ಟೇಕ್ ಎ ಡಿಸಿಷನ್.